ದುಬಾರೆ ಸಾಕಾನೆ ಶಿಬಿರಕ್ಕೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಆನೆಗಳಿಗೆಲ್ಲ ಸ್ನಾನ ಎಲ್ಲ ಮಾಡಿಸ್ತಾರೆ, ಹಾಗೆ ರಿವರ್ ರಾಫ್ಟಿಂಗ್ ಕೂಡ ಇದೆ. ಸುತ್ತ ನೋಡಿ ಇಲ್ಲಿ ಇವಾಗ ಕಾವೇರಿ ರಿವರ್ನಲ್ಲಿ ನಾವು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇದು 9 to 11 ಓಪನ್ ಇರುತ್ತೆ ಆನೆಗಳಿಗೆ ಸ್ನಾನ ಮಾಡಿಸೋದು. ಬಟ್ ನೋಡಿ ನಾನು ಮಾತ್ರ ಹೋಗ್ತಾ ಇದ್ದೀನಿ, ಉಳಿದವರೆಲ್ಲ ವಾಪಸ್ ಹೋಗ್ತಾ ಇದ್ದಾರೆ. ಡೇಸ್ನಲ್ಲಿ ಬಂದರೆ 120 ರುಪೀಸ್, ಹಾಗೆ ವೀಕೆಂಡ್ಸ್ ಅಥವಾ ರಜೆ ಹಾಲಿಡೇ ಇದ್ದಾಗ ಬಂದರೆ 140 ರುಪೀಸ್. ಇಲ್ಲಿ ಮಾತ್ರ ಅಲ್ಲ, ಇವಾಗ ನಾವು ಮತ್ತೊಂದು ಕಡೆ ಹೋಗ್ತಿದ್ದೀವಿ. ಸೊ ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಆನೆಗಳು ಕಾಣಿಸ್ತಾ ಇದ್ದಾವೆ ನಮಗೆ. ಶಾಂತ ಆನೆ ಇಲ್ಲಿದೆ ನೋಡಿ, 53 ವರ್ಷ ಅಂತೆ ಗುರು, 53 ಇಯರ್ಸ್. ವಾಹ್. ಇಲ್ಲಿ ಒಟ್ಟು 30 ಆನೆಗಳಿದ್ದಾವೆ ಅಂತೆ. ಬಟ್ ಆದರೆ ಇಲ್ಲಿ ಎಲ್ಲದೂ ಕೂಡ ಬಂದಿಲ್ಲ. ನಾನು ಕೇಳಿದೆ ಆ್ಯಕ್ಚುಲಿ 30 ಆನೆಗಳೆಲ್ಲಿದ್ದಾವೆ, ನನಗೆ ಕಾಣಿಸ್ತಾನೆ ಇಲ್ವಲ್ಲ ಅಂತ. ಅದಕ್ಕೆ ತುಂಬ ಆನೆಗಳಿಗೆ ಹುಷಾರಿಲ್ಲ, ಸೊ ಇಲ್ಲಿ ಎಲ್ಲದನ್ನು ತಂದಿಲ್ಲ ಅಂತ ಹೇಳಿದರು. ಸೊ ಇವಾಗ ಟೈಮ್ ಬಂದುಬಿಟ್ಟು 10:55. ಸೊ ಇವಾಗ ಅವು ಆನೆಗಳದ್ದು ಊಟದ ಟೈಮ್ ಅಂತೆ. ಈ ಊಟದ ಟೈಮ್ ಆದಮೇಲೆ ಅವುಗಳನ್ನು ಮತ್ತೆ ಸ್ನಾನ ಕರ್ಕೊಂಡು ಹೋಗ್ತಾರಂತೆ 11:30 ಅಷ್ಟೊತ್ತಿಗೆ. ಇಲ್ಲೊಂದು ಆನೆಗಳಿಗೆ ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆಗೆ ಒಂದು ಟ್ಯಾಂಕ್ ಥರ ಮಾಡಿಟ್ಟಿದ್ದಾರೆ. ಆನೆ ಲದ್ದಿ ಆನೆಗಳನ್ನು ಸ್ನಾನ ಮಾಡೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡೋಣ. ಇಲ್ಲಿ ಆನೆಗಳಿಗೆ ಹೋಗಿ ನೀವು ಕೂಡ ಸ್ನಾನನ ಮಾಡಿಸ್ಬೋದು. ಬಟ್ ಒಬ್ರು ಅಥವಾ ಒಂದು ಗ್ರೂಪ್ 500 ರೂಪಾಯಿಗಳನ್ನ ಕೊಡಬೇಕಂತೆ, 500 ರುಪೀಸ್. ಆನೆಗಳನ್ನು ನೀರಿನಲ್ಲಿ ಹೇಗೆ ಕೂರಿಸ್ತಾ ಇದ್ದಾರೆ ನೋಡಿ, ಅದನ್ನೆಲ್ಲ ನೀವು ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಏನು ಇನ್ಫಾರ್ಮೇಷನ್ ಅಷ್ಟೊಂದು ಕೊಟ್ಟಿಲ್ಲ ನಾನು, ಜಸ್ಟ್ ಅಲ್ಲಿ ತೆಗೆದಿರುವಂಥ ಆನೆಗಳ ಫೋಟೇಜ್ಗಳನ್ನು ನಾನು ಹಾಕಿದ್ದೀನಿ. ಸೊ ಇವಾಗ ಫಸ್ಟ್ ವಿಡಿಯೋ ಬಂದುಬಿಟ್ಟು ಹೇಗೆ ಆನೆನ ಕೂರಿಸ್ತಾ ಇದ್ದಾರೆ ಅನ್ನುವಂಥದ್ದು. ಇಷ್ಟೊಂದು ಆನೆಗಳಿಗೆ ಒಟ್ಟಿಗೆ ಸ್ನಾನ ಮಾಡಿಸ್ತಾ ಇರುವಂಥದ್ದು, ಒಂದಾದ್ಮೇಲೆ ಒಂದು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ, ನಮಗೆ ಬೋರೆ ಆಗೋದಿಲ್ಲ ಅಂತ ಹೇಳ್ಬೋದು. ಅದಾದಮೇಲೆ ಹೇಗೆ ಆನೆ ಮೇಲೆ ಹತ್ಸ್ತಾರೆ, ಅದು ಎಷ್ಟು ಚೆನ್ನಾಗಿ ಕಾಲು ಮೇಲೆ ಮಾಡಿ ಹತ್ಸ್ಕೊಳ್ಳುತ್ತೆ ಅನ್ನೋದನ್ನು ನೋಡಿ. ಸೊ ಮತ್ತೊಂದು ಆನೆ ವಿಡಿಯೋ ಇದು ನೋಡಿ, ಎಷ್ಟು ಸಖತ್ತಾಗಿ ಬಂದಿದೆ ಈ ವಿಡಿಯೋ ಮಾತ್ರ. ಇದು ಬಂದುಬಿಟ್ಟು ಬೇರೆ ರೀತಿಯಾಗಿ ಕೂರಿಸ್ಕೊಳ್ಳುವಂತಹ ಒಂದು ವಿಡಿಯೋ. ಇಲ್ಲಿ ನೋಡಿ, ಆ ಕಟ್ಟೆ ಮೇಲೆ ಹತ್ತಿ ಆ ಹುಡುಗ ಎಷ್ಟು ಚೆನ್ನಾಗಿ ಹೋಗ್ತಾನೆ ಅಂತ, ಸೊಂಡಿಲ ಮೇಲೆ ಹತ್ತಿ. ಕೊನೆಗೆ ಒಂದು ಆನೆ ನಮ್ಮ ಮೇಲೆ ನೀರು ಹಾರಿಸೇ ಬಿಡ್ತು. ಸೊ ನಾವೇನು 140 ರುಪೀಸ್ ಪೇ ಮಾಡಿದ್ದೀವಿ, ಅದಂತೂ ವರ್ತ್ ಅಂತ ನನಗೆ ಅನಿಸ್ತಾ ಇದೆ. ಇದೇ ರೀತಿಯ ವಿಡಿಯೋಸ್ ತರ್ತಾ ಇರ್ತೀನಿ ಪೇಜ್ನಲ್ಲಿ, ನೀವು ಫಾಲೋ ಮಾಡೋದು ಮರಿಬೇಡಿ.